Hello everyone, welcome back to Chinnu's Kitchen. ಇವತ್ತಿನ ನಮ್ಮ ರೆಸಿಪಿ ಬ್ರೆಡ್ ಇಡ್ಲಿ ಸ್ನ್ಯಾಕ್. ಸೊ ಇದು ನಾವು ಎರಡು ಐಟಮ್ ಯೂಸ್ ಮಾಡಿ ಮಾಡ್ತಿದ್ದೀವಿ. ಒಂದು ಚಾಕ್ಲೇಟ್, ಇನ್ನೊಂದು ಸೆಪ್ರೇಟಾಗಿ ಪನ್ನೀರ್. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ನಾನು ಇಲ್ಲಿ ಒಂದು 20 ರೂಪಿ ಡೈರಿ ಮಿಲ್ಕ್ನ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೊಂಚೂರು ಕ್ಲಾರಿಫೈಡ್ ಬಟರ್ ಹಾಕಿ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ನಾನು ಇದನ್ನು ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು 3 ಎಗ್ನ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೀಟಾಗಿ. ಮತ್ತು ಇದು ವೀಟ್ ಬ್ರೆಡ್ ತೊಗೊಂಡಿದ್ದೀನಿ, ವೀಟ್ ಬ್ರೆಡ್ ಸ್ಲೈಸಸ್. ಆ್ಯಂಡ್ ಅದನ್ನು ಕಟ್ ಮಾಡೋಕ್ಕೆ ರೌಂಡ್ ಶೇಪಲ್ಲಿ ನಾನು ಒಂದು ಕ್ಯಾಪ್ ತೊಗೊಂಡಿದ್ದೀನಿ. ನನ್ನ ಹತ್ರ ಡೋನಟ್ ಕಟ್ಟರ್ ಇಲ್ಲ, ಸೊ ನಾನು ಕ್ಯಾಪ್ ತೊಗೊಂಡಿದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಡೋನಟ್ ಕಟ್ಟರ್ ಇದ್ದರೆ ಡೋನಟ್ ಕಟ್ಟರ್ನ ಯೂಸ್ ಮಾಡಿ. ಮತ್ತು ನಾನಿಲ್ಲಿ ಒಂದು ಪನ್ನೀರು ಬಾಲ್ಸ್ನ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೇನಿಲ್ಲ, ಜಸ್ಟ್ ಒಂದು 50 ಗ್ರಾಮ್ ಆಗೋಷ್ಟು ಪನ್ನೀರನ್ನ ಗ್ರೇಟ್ ಮಾಡಿ ಒಂಚೂರು ಉಪ್ಪು, ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಗರಂ ಮಸಾಲ ಮತ್ತು ಒಂಚೂರು ಚಾಟ್ ಮಸಾಲ ಹಾಕಿ ಇದನ್ನು ಒಂಚೂರು ಲೈಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಬ್ರೆಡ್ ಕ್ರಮ್ಸ್ ಒಂದು ಬೌಲ್ ತೊಗೊಂಡಿದ್ದೀನಿ. ಫಸ್ಟು ಒಂದು ಬ್ರೆಡ್ ಸ್ಲೈಸ್ನ ಈ ಥರ ಮಣೆ ಮೇಲೆ ಪ್ಲೇಸ್ ಮಾಡಿ ಅದಕ್ಕೆ ನೀವು ಆಲ್ರೆಡಿ ಬಾಲ್ ಮಾಡಿ ಇಟ್ಕೊಂಡಿರೋಂಥ ಪನ್ನೀರನ್ನ ಪ್ಲೇಸ್ ಮಾಡಿ ಅದ್ರ ಮೇಲೆ ಈ ಥರ ಇನ್ನೊಂದು ಬ್ರೆಡ್ನ ಕೂರಿಸಿ ನೀಟಾಗಿ ನೋಡಿಕೊಂಡು ಮಿಡ್ಗೆ ಕಟ್ ಮಾಡ್ಕೊಳ್ಳಿ. ಫೈನಲ್ ಆಗೋದು ನೋಡಿ, ಈ ಥರ ಇಡ್ಲಿ ಶೇಪಲ್ಲಿ ಬರುತ್ತೆ. ಇದನ್ನು ಒಂದು ಕಡೆ ಇಟ್ಕೊಳ್ಳೋಣ. ನೆಕ್ಸ್ಟು ನಾನು ನಿಮಗೆ ಚಾಕ್ಲೇಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೇಮ್ ಪ್ರೊಸೆಸ್, ಒಂದು ಬ್ರೆಡ್ ಸ್ಲೈಸ್ನ ಇಟ್ಕೊಳ್ಳಿ. ಇಲ್ಲಿ ನಾನು ತೊಗೊಂಡಿರೋಂಥ ಚಾಕ್ಲೇಟ್ನ ಒಂಚೂರು ಇಲ್ಲಿ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಸೇಮ್ ಪ್ಲೇಸ್ ಮಾಡಿ ಸೊ ನೆಕ್ಸ್ಟು ರೌಂಡಲ್ಲಿ ಇಟ್ಕೊಂಡು ನೀಟಾಗಿ ಒಂದು ಪ್ರೆಸ್ ಕೊಟ್ಟು ಹೀಗೆ ಬಿಚ್ಕೊಳ್ಳಿ ಸುತ್ತೂರು ಬ್ರೆಡ್ನ. ನಮ್ಮ ನೆಕ್ಸ್ಟ್ ಸ್ಟೆಪ್, ನಾನಿಲ್ಲಿ ಕಲಸಿಟ್ಕೊಂಡಂಥ ಇಡ್ಲಿನ ಇದರಲ್ಲಿ ನೀಟಾಗಿ ಹುಷಾರಾಗಿ ಡಿಪ್ ಮಾಡ್ತಾ ಇದ್ದೀನಿ. ಡಿಪ್ ಮಾಡಿ ತೊಗೊಂಡಿದ್ದನ್ನು ನೆಕ್ಸ್ಟ್ ಸ್ಟೆಪ್ಪು ಬ್ರೆಡ್ ಕ್ರಮ್ಸಲ್ಲಿ ಇದನ್ನು ನೀಟಾಗಿ ಕೋಟ್ ಮಾಡ್ಕೋತಾ ಇದ್ದೀನಿ. ಇದು ಕೂಡ ಬ್ರೆಡ್ಡು, ಸೊ ಬ್ರೆಡ್ ಕ್ರಮ್ಸ್ ಬೇಗ ಹಿಡ್ಕೊಳ್ಳುತ್ತೆ. ಆ್ಯಂಡ್ ಅದಕ್ಕೆ ಮೊಟ್ಟೆ ಕೂಡ ಹಾಕಿದ್ದೀವಿ. ನಾವು ಎರಡೆರಡು ಸರಿ ಡಿಪ್ ಮಾಡೋ ಅವಶ್ಯಕತೆ ನೀವು ಖಂಡಿತವಾಗ್ಲೂ ಇಲ್ಲ. ಜಸ್ಟ್ ಒನ್ ಟೈಮ್ ಡಿಪ್ ಮಾಡಿ ನೀಟಾಗಿ ಎಕ್ಸ್ಟ್ರಾ ಇರೋ ಬ್ರೆಡ್ನೆಲ್ಲ ಜಸ್ಟ್ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಕೈ ಯೂಸ್ ಮಾಡಿ ಅದನ್ನು ಒಂದು ಕಡೆ ರಿಪೀಟ್ ಪ್ರಾಸೆಸ್. ಇದು ಚಾಕ್ಲೇಟ್ದು, ಸೊ ಹುಷಾರಾಗಿ ಡಿಪ್ ಮಾಡ್ಕೊಳ್ಳಿ. ಅದು ಎಲ್ಲೂ ಬಾಯಿ ಬಿಡಬಾರ್ದು, ಸೊ ನೀಟಾಗಿ ಜಾಗ್ರತೆಯಿಂದ ಡಿಪ್ ಮಾಡ್ಕೊಳ್ಳಿ. ಸೇಮ್ ಬ್ರೆಡ್ ಕ್ರಮ್ಸ್ ಎಲ್ಲ ಅದನ್ನು ಡಿಪ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ಎಣ್ಣೆ ಕಾಯಕ್ಕಿಟ್ಟು ಆಲ್ರೆಡಿ ಇದನ್ನು ಆಯಿಲಲ್ಲಿ ಇದು ಮಾಡ್ತಿದ್ದೀನಿ. ಸೊ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಫುಲ್ ಲೋ ಫ್ಲೇಮಲ್ಲಿ ಇಟ್ಕೋಬೇಡಿ, ಆಯಿಲ್ ಬೇಗ ಹೀರ್ಕೊಳ್ಳುತ್ತೆ. ಸೊ ನಮಗೆ ಜಸ್ಟ್ ಅದು ಬ್ರೌನ್ ಕಲರ್ ಆದರೆ ಸಾಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೋತೀನಿ. ಎಸ್, ನಮ್ಮ ಪನ್ನೀರ್ ಆ್ಯಂಡ್ ಚಾಕ್ಲೇಟ್ ಸ್ನ್ಯಾಕ್ ಇಡ್ಲೀಸ್ ರೆಡಿ ಇದೆ. ಇದು ತುಂಬ ಈಸಿಯೆಸ್ಟ್ ರೆಸಿಪಿ ಆ್ಯಂಡ್ ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿ ಮತ್ತು ಯಮ್ಮಿಯಾಗಿರುತ್ತೆ. ಮತ್ತು ಮಾಡೋ ಟೈಮ್ ಕೂಡ ಅಷ್ಟು ಟೈಮ್ ತೊಗೊಳ್ಳಲ್ಲ. ನಿಮಗೆ ಬರೀ ಚಾಕ್ಲೇಟ್ದೇ ಬೇಕಂದರೆ ಚಾಕ್ಲೇಟ್ದೇ ಮಾಡ್ಕೋಬೋದು, ಪನ್ನೀರ್ದೇ ಬೇಕಂದರೆ ಪನ್ನೀರ್ದೇ ಮಾಡ್ಕೋಬೋದು, ಅಥವಾ ವೆಜ್ಜೀಸ್ ನೀವು ಏನು ಬೇಕಾದ್ರೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಬಟ್ ತಿನ್ನೋದಕ್ಕೆ ಮಾತ್ರ ತುಂಬಾ ಯಮ್ಮಿ, ಟೇಸ್ಟ್ ಆ್ಯಂಡ್ ಈಸಿಯಾಗಿರುತ್ತೆ. ಸೊ ಇದನ್ನು ನಾನೊಂದನ್ನು ನಿಮಗೆ ಬ್ರೇಕ್ ಮಾಡಿ ತೋರಿಸ್ತೀನಿ. ಎಷ್ಟು ಕ್ರಿಸ್ಪಾಗಿರುತ್ತೆ ಒಳಗಡೆ ಅಂತಂದರೆ ಯು ಕಾಂಟ್ ಇವನ್ ಲೈಕ್ ಇದು ನೋಡಿ. ಇದು ಪನ್ನೀರ್ದು ಒಳಗಡೆ ಎಲ್ಲ ನೀಟಾಗಿ ಪನ್ನೀರ್ ಸ್ಪ್ರೆಡ್ ಆಗಿದೆ. ತಿನ್ನೋದಕ್ಕೆ ಖಾರವಾಗಿ ಚೆನ್ನಾಗಿರುತ್ತೆ. ನೆಕ್ಸ್ಟು ಇದು ಚಾಕ್ಲೇಟ್ದಂದು ಹೇಳೋದೇ ಬೇಡ, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ವಾವ್, ಇಲ್ಲಿ ನೋಡಿ ತುಂಬ ಚೆನ್ನಾಗಾಗುತ್ತೆ. ಗಿವ್ ಇಟ್ ಎ ಟ್ರೈ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.